ನಮಸ್ಕಾರ. ಕನ್ನಡದ ವಾಹಿನಿ ವಿಸ್ಮಯವಾಣಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವರದಿ ಓದುತ್ತ ಇಂದು ಹರಿಹರದ ಪೇಟೆ ಆಂಜನೇಯ ದೇವಸ್ಥಾನದ ಆವರಣದಲ್ಲಿ ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನೆ ಪೂಜೆ ಕಾರ್ಯಕ್ರಮದಲ್ಲಿ ಮಾನ್ಯ ಶಾಸಕರಾದ ಶ್ರೀ ಬಿಪಿ ಹರೀಶ್ ರವರು ಭಾಗವಹಿಸಿ ದರ್ಶನ ಹಾಗೂ ಆಶೀರ್ವಾದ ಪಡೆದರು. ಈ ಸಂದರ್ಭದಲ್ಲಿ ಹಿಂದೂ ಮಹಾಗಣಪತಿ ಸಮಿತಿಯ ಅಧ್ಯಕ್ಷರು ಹಾಗೂ ಸದಸ್ಯರು ಮತ್ತು ಮುಖಂಡರು ಭಕ್ತರು ಉಪಸ್ಥಿತರಿದ್ದರು. ಅಫಜಲಪುರದ ಶ್ರೀ ಗುರುಮಳೇಂದ್ರ ಶಿವಾಚಾರ್ಯರ ಸಂಸ್ಥಾನ ಹಿರೇಮಠದ 34ನೇ ದಿನದ ಪುರಾಣ ಸಮಾರಂಭದಲ್ಲಿ ಶ್ರೀಮಠದ ಭಕ್ತರು ಶ್ರೀಗಳಿಗೆ ಸನ್ಮಾನಿಸಿ ಆಶೀರ್ವಾದ ಪಡೆದರು. ಸೊಂದು ಅಣ್ಣ ಅವರು ಶ್ರೀ ಗುರುಮಳೇಂದ್ರ ಶಿವಾಚಾರ್ಯರ ಮಠದ ಪುರಾಣದಲ್ಲಿ ಗಣ್ಯರಿಗೆ ಅಫಜಲಪುರ ಶ್ರೀಗಳ ಸಾನ್ನಿಧ್ಯದಲ್ಲಿ ಸನ್ಮಾನಿಸಿದರು. ಗಣೇಶ ಚತುರ್ಥಿ ಅಂಗವಾಗಿ ಇಂದು ಜಿಲ್ಲಾ ಉಸ್ತುವಾರಿ ಸಚಿವರು ಎಸ್ ಮಲ್ಲಿಕಾರ್ಜುನ್ ಅವರು ಹಾಗೂ ಸಂಸದರು ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ನಗರದ ದೊಡ್ಡಪೇಟೆಯಲ್ಲಿರುವ ಪ್ರತಿಷ್ಠಿತ ವಿನಾಯಕ ದೇವಸ್ಥಾನ ಹಾಗೂ ವಿವಿಧ ಗಣಪತಿ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಘ್ನ ನಿವಾರಕ ವಿನಾಯಕನಿಗೆ ಪೂಜೆ ಹಾಗೂ ಗರ್ಭಗುಡಿಗೆ ವಿಶೇಷ ಗಂಟೆ ಸಮರ್ಪಿಸಿದರು. ಸಮಸ್ತ ನಾಡಿನ ಜನತೆಗೆ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪಾಜಿ ಅವರಿಂದ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಡಾಕ್ಟರ್ ಶಾಮನೂರು ಶಿವಶಂಕರಪ್ಪಾಜಿ ಅವರನ್ನು ಎಐಸಿಸಿ ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು ಭೇಟಿ ಮಾಡಿ ಕಾಂಗ್ರೆಸ್ ಪಕ್ಷದ ವಿಚಾರವಾಗಿ ಸಮಾಲೋಚನೆ ನಡೆಸಿದರು. ಕೆಆರ್ಪೇಟೆ ಕಾಂಗ್ರೆಸ್ ಮುಖಂಡರ ಆರೋಪಕ್ಕೆ ಜೆಡಿಎಸ್ ಮುಖಂಡರು ತಿರುಗೇಟು. ಸೋಮವಾರ ಶಾಸಕ ಎಚ್ಟಿ ಮಂಜು ನೇತೃತ್ವದಲ್ಲಿ ಪಾಂಡವಪುರದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಚೇರಿ ಮುಂದೆ ಸಹಾಯಕ ನಿಬಂಧಕ ನಾಗಭೂಷಣ್ ಕರ್ತವ್ಯ ಲೋಪ ಎಸಗಿದ್ದಾರೆ ಎಂದು ಆರೋಪಿಸಿ ನಾಗಭೂಷಣ್ ವಿರುದ್ಧ ಕ್ರಮ ಜರುಗಿಸುವಂತೆ ಪ್ರತಿಭಟನೆ ನಡೆಸಲಾಯಿತು. ಒಂದು ಮಾಹಿತಿ ಗೊತ್ತಾದಂತಹ ಒಂದು ಸಂದರ್ಭದಲ್ಲಿ ಇದು ಎಲ್ಲಿಂದ ಆಗ್ತಾ ಇದೆ, ಯಾಕೆ ಆಗ್ತಾ ಇದೆ ಅಂತೇಳಿ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ನಾವು ಕೇಳಕ್ ಹೋಗಿದ್ದೀವಿ. ತಪ್ಪೇನು? ಯಾರು ಕಾಂಗ್ರೆಸ್ ಪಕ್ಷದ ಏಜೆಂಟಾ? ತುಳುವ ಮಹಾಸಭೆ ಮೂಡುಬಿದ್ರೆ, ಧವಳತ್ರಯ ಜೈನ ಕಾಶಿ ಟ್ರಸ್ಟ್ ರಿಜಿಸ್ಟರ್ಡ್ ಮೂಡುಬಿದ್ರೆ, ಮಂದಾರ ಪ್ರತಿಷ್ಠಾನ ರಿಜಿಸ್ಟರ್ಡ್ ಮಂಗಳೂರು, ತುಳುಕೂಟ ಬೆದ್ರ ಇವರ ಸಹಯೋಗದಲ್ಲಿ ತುಳು ವಾಲ್ಮೀಕಿ ಮಂದಾರ ಕೇಶವ ಭಟ್ಟರ ಬೀರದ ಬೊಲ್ಬು ಶ್ರೀಕೃಷ್ಣನ ಬಾಲಲೀಲೆ ಕಾವ್ಯಯಾನ ಜೈನ ಮಠದ ಅಂಗಳದಲ್ಲಿ ಪ್ರಬುದ್ಧ ಪ್ರೇಕ್ಷಕರ ಉಪಸ್ಥಿತಿಯೊಂದಿಗೆ ಪ್ರೇಕ್ಷಕರಿಗೆ ವಿಶಿಷ್ಟ ಸಾಂಸ್ಕೃತಿಕ ಸವಿಯನ್ನು ನೀಡಿದೆ. ಬೆದ್ರದ ಜೈನ ಮಠ ಅಂಗಣದಲ್ಲಿ 28ನೇ ತುಳು ಕಾವ್ಯಯಾನದ ಅಂಗವಾಗಿ ತುಳು ವಾಲ್ಮೀಕಿ ಮಂದಾರ ಕೇಶವ ಭಟ್ರ ಕೃಷ್ಣನ ಕತೆ ಬೀರದ ಬೊಲ್ಬು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಜಗದ್ಗುರು ಡಾಕ್ಟರ್ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯ ಪಂಡಿತಾಚಾರ್ಯ ವರಿಯ ಮಹಾಸ್ವಾಮೀಜಿ ದೀಪ ಬೆಳಗಿಸಿ ಆಶೀರ್ವಚನ ನೀಡಿ ಕಾರ್ಯಕ್ರಮಕ್ಕೆ ಶುಭಾರಂಭ ನೀಡಿದರು. ಭಾರತದ ಆರ್ಥಿಕತೆ ಕುಂದಿಸಲು ಯತ್ನಿಸುತ್ತಿರುವ ಜಾಗತಿಕ ಶಕ್ತಿಗಳನ್ನು ಬಗ್ಗು ಬಡಿಯುವ ನಿಟ್ಟಿನಲ್ಲಿ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು ಸ್ವದೇಶಿ ವಸ್ತುಗಳ ಬಳಕೆಗೆ ಕರೆ ನೀಡಿದ್ದಾರೆ. ಪ್ರಧಾನಿ ಕರೆಗೆ ಎಲ್ಲರೂ ಬೆಂಬಲಿಸೋಣ, ದೇಶದ ಆರ್ಥಿಕತೆ ಸದೃಢಗೊಳಿಸೋಣ. काली है, गोरी है, मुझे कोई लेना देना नहीं, लेकिन जो प्रोडक्शन है उसमें पसीना मेरे देशवासियों का होगा. पैसा किसी का, पसीना हमारा. जो प्रोडक्शन होगा ತಾಲೂಕಿನ ಕೊಮ್ಮೇನಹಳ್ಳಿ ಗ್ರಾಮದ ಯುವಕರು ಗ್ರಾಮಕ್ಕೆ ವಿಘ್ನೇಶ್ವರನ ಪ್ರತಿಷ್ಠಾಪನೆಗೆ ವಿನಾಯಕನನ್ನು ತಂದ ಸಂದರ್ಭದಲ್ಲಿ ಗ್ರಾಮಕ್ಕೆ ಭೇಟಿ ನೀಡಿ ಅದ್ದೂರಿಯಾಗಿ ವಿನಾಯಕನನ್ನು ಸ್ವಾಗತಿಸಿ ತದನಂತರ ಮೆರವಣಿಗೆಯಲ್ಲಿ ಭಾಗವಹಿಸಿದರು. ಪಟ್ಟಣದ ಜೆಡಿಎಸ್ ಕಚೇರಿಯಲ್ಲಿ ಇಂದು ಸಾಹ ಜನಪ್ರಿಯ ಶಾಸಕರಾದ ಶ್ರೀ ಎಚ್ಟಿ ಮಂಜಣ್ಣರವರು ತಾಲೂಕಿನ ಪ್ರತಿ ಹಳ್ಳಿಗಳಲ್ಲಿ ಯುವಕರು ಶ್ರೀ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ವಿಘ್ನೇಶ್ವರನ ಪ್ರತಿಷ್ಠಾಪನೆಗೆ ಆರ್ಥಿಕವಾಗಿ ಸಹಾಯಧನ ನೀಡಿದರು. ಸತ್ಯ ಹೇಳಿದರೆ ಕೆಲವರು ಸಹಿಸಲ್ಲ, ಹೀಗಾಗಿ ನಾನು ಮಾತನಾಡದಿರುವುದೇ ಉತ್ತಮ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಿಳಿಸಿದರು. ಸದಾಶಿವನಗರದ ನಿವಾಸದ ಬಳಿ ಮಾಧ್ಯಮಗಳಿಗೆ ಗುರುವಾರ ಪ್ರತಿಕ್ರಿಯೆ ನೀಡಿದರು.
ಅಸೆಂಬ್ಲಿಲಿ ಇರ್ಬೋದು, ಏನು ಹೇಳಿದ್ರು ಕೂಡ ಅದಕ್ಕೆ ಬರೀ ತಪ್ಪು ಕಂಡುಹಿಡಿಯೋದೇ ಒಂದು ದೊಡ್ಡ ಕೆಲಸ. ರಾಜಕೀಯದವ್ರು ಇರ್ಬೋದು, ಮಾಧ್ಯಮದಲ್ಲಿರ್ಬೋದು, ಎಲ್ಲರೂ ಇರ್ಬೋದು, ಏನೋ ನಡೀತಾ ಇದೆ. ಸೊ ಅದಕ್ಕೆ ನಾನು ಬೆಟರ್ ನಾಟ್ ಸ್ಪೀಕ್. ಬೇರೆ ಲೀಡರ್ಸ್ ಇದ್ದಾರೆ, ಬೇರೆ ಇವ್ರನ್ನ ಸ್ಪೋಕ್ಸ್ ಪರ್ಸನ್ಸ್ ಇದ್ದಾರೆ, ಅವ್ರ ಹತ್ರ ಮಾತಾಡ್ತೀನಿ. ದಾವಣಗೆರೆ ಪ್ರೆಸ್ ಕ್ಲಬ್ ವತಿಯಿಂದ ಪತ್ರಕರ್ತರು ವಿಘ್ನೇಶ್ವರನನ್ನು ಬರಮಾಡಿಕೊಂಡು ಪ್ರೆಸ್ ಕ್ಲಬ್ ಅಧ್ಯಕ್ಷರಾದ ಬಡದಾಳ ನಾಗರಾಜ್, ಪ್ರಧಾನ ಕಾರ್ಯದರ್ಶಿಗಳಾದ ಸತೀಶ್, ಮಾಧ್ಯಮ ಮಿತ್ರರು ಉಪಸ್ಥಿತಿಯಿದ್ದರು. ತೆಲಂಗಾಣ ರಾಜ್ಯದಲ್ಲಿ ಗಣೇಶನ ವಿಗ್ರಹಕ್ಕೆ ವಿದ್ಯುತ್ ತಗುಲಿ 10ಕ್ಕೂ ಹೆಚ್ಚು ಜನರು ಮೃತಪಟ್ಟಿದ್ದಾರೆ. ನ್ಯಾಯಾಲಯದ ಆದೇಶದಂತೆ ಅನಧಿಕೃತ ಫ್ಲೆಕ್ಸ್ಗಳ ತೆರವು ನಗರಸಭೆ ಪೌರಾಯುಕ್ತೆ ಎಂ ರೇಣುಕಾರವರು ತಿಳಿಸಿದರು. ಹಾಗಾಗಿ ನಾವು ಸಾಕಷ್ಟು ಅವ್ರಿಗೆ FIR ಅನ್ನ ಬುಕ್ ಮಾಡುವಂಥದ್ದು ಮತ್ತೆ ಅವ್ರಿಗೆ ಪ್ರಕರಣ ದಾಖಲಿಸುವಂಥದ್ದು ಈಗಾಗಲೇ ಮಾಡ್ತಿದ್ದೀವಿ. ಫೈನ್ ಸಹ ಹಾಕ್ತಿದ್ದೀವಿ, ಆಲೋಚನೆ ಮಾಡ್ತೀವಿ. ಇತ್ತೀಚಿನ ದಿನಗಳಲ್ಲಿ DC ಮತ್ತೆ SPO ಮಾಡಿದ ಮೀಟಿಂಗಲ್ಲಿ ಗಣಪತಿ ಹಬ್ಬದ ಪೂರ್ವಭಾವಿ ಸಭೆಯಲ್ಲಿ ಶೋಭಾಯಾತ್ರೆ, ಮಹಾಗಣಪತಿ ಶೋಭಾಯಾತ್ರೆ ನಡೀತಿರುತ್ತೆ. ಬೇರೆ ಕಡೆ ಗಣಪತಿಗಳನ್ನೆಲ್ಲ ರಾಜ್ಯದಲ್ಲಿ ಪ್ರಸ್ತುತ ಸಾಲಿನಲ್ಲಿ 37 ಲಕ್ಷ ರೈತರಿಗೆ 28,000 ಕೋಟಿ ಸಾಲ ವಿತರಣೆ ಗುರಿ ಹೊಂದಲಾಗಿದ್ದು, ಜುಲೈ ಅಂತ್ಯದವರೆಗೆ 8,69,284 ರೈತರಿಗೆ 8,362 ಕೋಟಿ ಸಾಲ ವಿತರಣೆ ಮಾಡಲಾಗಿದೆ. ರೈತರಿಗೆ ಸಕಾಲದಲ್ಲಿ ಕೃಷಿ ಸಾಲವನ್ನು ಸಿಗುವುದನ್ನು ಖಾತ್ರಿಪಡಿಸಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಸೂಚಿಸಿದ್ದಾರೆ. ಡಿಜೆ ಸೌಂಡ್ ನಿಷೇಧ ಸ್ವಾಗತಾರ್ಹ. ಈ ವೈದ್ಯರ ಸಲಹೆಯನ್ನು ಒಂದು ಬಾರಿ ಕೇಳಿ. ವಿಜೃಂಭಣೆಯಿಂದ ಆಚರಿಸಬೇಕೆಂದು ಆಸೆ ಇರುತ್ತದೆ. ನಾನು ಕೂಡ ಆಚರಣೆ ಮಾಡುತ್ತೇನೆ. ಆದರೆ ನಮಗೆಲ್ಲರಿಗೂ ನಮ್ಮ ಆರೋಗ್ಯದ ಬಗ್ಗೆ ಜವಾಬ್ದಾರಿ ಇರಬೇಕು. ಡಿಜೆ ಎಂತಹ ಅತ್ಯಂತ ಹೆಚ್ಚು ಶಬ್ದ ಇರುವ ಸಲಕರಣೆಗಳನ್ನು ಉಪಯೋಗಿಸಿದ್ರೆ ಅದರಿಂದ ನಮ್ಮ ಕಿವಿಗೆ ಹಾನಿಯಾಗಬಹುದು. ಉದಾಹರಣೆಗೆ ಕಳೆದ ವರ್ಷವೇ ನಾನು ಒಂದು 15 ಜನ ರೋಗಿಗಳನ್ನ ನೋಡಿದ್ದೇನೆ, ಡಿಜೆಗೆ ಎಕ್ಸ್ಪೋಜರ್ ಆದವ್ರನ್ನ. ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ವಾರ್ಡ್ ಸಂಖ್ಯೆ 43ರ ಸದಸ್ಯರಾದ ಬೀರಪ್ಪ ಖಂಡೇಕರ ಅವರು ತಮ್ಮ ವಾರ್ಡ್ ವ್ಯಾಪ್ತಿಯಲ್ಲಿ ಪ್ರೆಸ್ಟೀಜ್ ಗಾರ್ಡನ್, ಬಾಲಾಜಿನಗರ, ಪಾರಸವಾಡಿ ಬಡಾವಣೆಗಳಲ್ಲಿ ಹಮ್ಮಿಕೊಂಡಿದ್ದ ಶ್ರೀ ಗಣೇಶೋತ್ಸವ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ದರ್ಶನ ಪಡೆದು ಅನ್ನ ಸಂತರ್ಪಣೆಗೆ ಚಾಲನೆ ನೀಡಿದರು. ಇದು ಇಂದಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಇದು ಕನ್ನಡಿಗರ ವಾಹಿನಿ ವಿಸ್ಮಯವಾಣಿ. ವರದಿ ಓದಿದವರು ವಿದುಷಿ ಸ್ವಾತಿ ಪಿ ಭರದ್ವಾಜ್.